ನಮ್ಮ ಸಿಂಬಾ ಫುಲ್ ಇಂಡಿಪೆಂಡೆಂಟ್ ಆಗ್ಯಾನ, ತಾನೇ ಹಾಕೊಟ್ರೆ ತಾನೇ ಊಟ ಮಾಡ್ತಾನೆ. ಆ್ಯಂಡ್ ಇವತ್ತು ಒಂದಿಷ್ಟು ಗೋಧಿ ಹಿಟ್ಟು ಖಲಸ್ ಆಗಿತ್ತು, ಹಾಗಾಗಿ ಗೋಧಿ ಹಸನ್ ಮಾಡತ್ತಿದ್ದೆ. ಸೊ ಹಳ್ಳ ಭಾಳ ಇದ್ದು ಗೋಧಿ ಒಳಗೆ, ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಹಸನ್ ಮಾಡ್ಕೊತ ಕುಂತ ಸಾಯಂಕಾಲ. ಆಮೇಲೆ ಅದೇ ದಿನ ಭಾಳ ಕಾಡತ್ತಿದ್ನ ಅವತ್ತು. ನಾನು ಗುಮ್ಮ ಆಗಿನಿ. ಹಾಂ ತೋರಿಸ್, ನೀ ಗುಮ್ಮ ಹೆಂಗಾಗಿ ತೋರ್ಸು ಅವ್ರಿಗೆ. ಎಲ್ಲಿ ನೋಡಿಲಿ ಇಲ್ಲ ಗುಮ್ಮ ಹೆಂಗಾಗಿ. ನೀನು ಯಾರ್ದು ಹಾಕೊಂಡಿ ಅದು ಶರ್ಟ್? ಅಪ್ಪಾಜಿಂದ? ಅಪ್ಪಾಜಿಗೆ ಹೇಳು, ಅಲ್ಲಿ ಹೋಗಲ್ಲ ಒಳಗೆ ಹೇಳೋಗಲ್ಲ ಅಪ್ಪಾಜಿಗೆ. ನಾನು ನಿಂದು ಶರ್ಟ್ ಹಾಕೊಂಡಿನ ಅಂತ ಹೇಳು. ನಾನು ನಿಂದು ಶರ್ಟ್. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ಪಾಟೀಲ್ ಆ್ಯಂಡ್ ವ್ಲಾಗ್ಸ್. ಇದು ನನ್ನ ಟ್ಯೂಸ್ಡೇ ಬ್ಲಾಗ್ ಆಗಿರುತ್ತೆ. ಸೊ ಇವತ್ತು ನೈಟ್ ನಮ್ಮ ತಂಗಿ ಮತ್ತು ತಂಗಿ ಮನೆಯವರು ಬರಾಕತ್ತಾರ. ಅವತ್ತು ಬರ್ತ್ಡೇ ಇದ್ದಕ್ಕಿಂದ, ಹಾಗಾಗಿ ಅವರು ಬರಾಕತ್ತಿದ್ರು. ಅದಕ್ಕೂ ಹಿಂದಿನ ದಿನ ನಾನೊಂದು ಅಫ್ಘಾನಿ ಕರಿ ಅಂಥೇಳಿ ಮಾಡಿದ್ದೆ. ಸೊ ಅದು ಈ ರೆಸಿಪಿ ಚಲೋ ಅನ್ನಿಸ್ತು. ನಾನು ಮೊದಲು ಟ್ರೈ ಮಾಡಿ ಆಮೇಲೆ ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡ್ಕೊಳತ್ತೀನಿ. ಏನಿಲ್ಲ, ಅದಕ್ಕೆ ಒಂದು 10-12 ಗೋಡಂಬಿ ಮತ್ತು ಒಂದು 4 ಈರುಳ್ಳಿ, 1-2 ಹಸಿಮೆಣ್ಸಿನ್ಕಾಯಿ, ಒಂದಿಷ್ಟು ಕೊತ್ತಂಬರಿ ಹಾಕಿ ಈ ಥರ ಚೆಂದಾಗೆ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೊಂಡ ನಂತರ ಇದನ್ನು ಪೇಸ್ಟ್ ಮಾಡ್ಕೋಬೇಕು, ಸಣ್ಣಗೆ ರುಬ್ಕೋಬೇಕು, ನೀರು ಹಾಕ್ಲಾರ್ದನ ರುಬ್ಬೇಕು. ರುಬ್ಬಿ ಈ ಕಡೆ ಒಂದು ಕಡೆ ಎಗ್ ಕರಿ ಮಾಡಿದ್ದೆ ಅವತ್ತು, ಅಫ್ಘಾನಿ ಎಗ್ ಕರಿ ಅಂಥೇಳಿ. ರುಬ್ಬಬೇಕಾದ್ರೆ ಒಂದಿಷ್ಟು ಮೊಸರು ಹಾಕ್ಕೋಬೇಕು. ಆನಂತರ ಈ ಥರ ಸ್ಲಿಟ್ಸ್ ಹಾಕಿ ಎಗ್ಗಿಗೆ ಮೊದಲೇ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಆ ಥರ ಸ್ಲಿಟ್ ಹಾಕಿ ಆಮೇಲೆ ಅವನ್ನ ಒಂದಿಷ್ಟು ಡ್ರೈ ರೋಸ್ಟ್ ಮಾಡಬೇಕು. ಒಂದು ಸ್ವಲ್ಪ ಹಾಕಬೇಕು ಎಣ್ಣೆ, ಡ್ರೈನೂ ಆಗಬೇಡ, ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಖಾರ ಉಪ್ಪು ಹಾಕಬೇಕು. ಆನಂತರ ಈ ಕಡೆ ಅದು ಮಸಾಲೆಗೆ ಒಂದಿಷ್ಟು ಎಣ್ಣೆ ಕಾಯಕ್ಕಿಟ್ಟು ಕಡಾ ಮಸಾಲೆ ಹಾಕಿ ಆನಂತರ ಆ ಪೇಸ್ಟ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಒಂದಿಷ್ಟು ಗರಂ ಮಸಾಲೆ ಹಾಕಿ ಆನಂತರ ನಾವು ಮೊದಲೇ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಎಗ್ಗನ್ನು ಹಾಕಬೇಕು. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಸೊ ಈಗ ನಮ್ಮ ಅಫ್ಘಾನಿ ಎಗ್ ಕರಿ ರೆಡಿ ಆಯ್ತು. ಸೊ ಇದೊಂದು ರೆಸಿಪಿ ನೋಡಿದ್ದೆ ನಾನು, ಮೊದಲೇ ಟ್ರೈ ಮಾಡಿ ಆಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡತ್ತೀನಿ. ರೆಸಿಪಿ ಚಲೋ ಆಗಿತ್ತು, ಹಾಗಾಗಿ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಹೆಂಗೆ ಕಾಣಕತ್ತೀನಿ ರೀ? ಸೂಪರ್ಬ್ ಕಾಣತ್ತೀರಿ. ಯಾರ್ದ್ರಿ ಅದು? ಯಾರ್ದೈತ್ರಿ? ಅದ್ದೋಣ್ಣಂದೈತ್ರಿ. ನೀವ್ಯಾಕೆ ಹಾಕೊಂಡಿರಿ? ಹೌದ್ರಿ, ತೆಗೆದಿಡ್ರಿ, ಗ್ಲಾಸ್ ಹೊಡಿತೈತ್ರಿ. ಹ್ಞೂ ರೀ, ಹಾಕೋಬಾರ್ದ್ರಿ, ನಂಬರ್ ಐತ್ ಅದಕ್ಕ. ಹಾಂ ರೈಟ್, ಹೋಗಲಿ. ಹಾಂ ವಾವ್, ಮಾಮ ಬಂದ. ಏನದು? ವಾವ್. ಈಗ ನೋಡ್ರಿ, ನಮ್ಮ ತಮ್ಮ ಸಚ್ಚು ನಮ್ಮ ತಂಗಿದು ಬರ್ತ್ಡೇ ಐತಿ ಇವತ್ತು. ಕೇಕ್ ತೊಗೊಂಡು ಬಂದ, ಸರ್ಪ್ರೈಸ್. ನನಗೆ ಗೊತ್ತಿಲ್ಲ ಅವನು ಕೇಕ್ ತೊಗೊಂಬರೋದು. ಇದಕ್ಕೆ ಎಷ್ಟು ಖುಷಿ ಆಗೈತೆ ನೋಡಿದ್ರೆ. ಏ ಮಾಮ ಏನು ತೊಗೊಂಬಂದಾನ? ಕೇಕ್ ಯಾರಿಗದ? ಕೇಕ್ ಯಾರಿಗದ? ಹಾಂ, ಮಮ್ಮಗಲ್ಲ, ಕಾಕುನ್ ಬರ್ತ್ಡೇ ಐತಲ್ಲ ಅದಕ್ಕೆ. ಆಕಿ ಬರ್ತ್ಡೇ ಗರ್ಲ ಇನ್ನೂ ಬಂದೇ ಇಲ್ಲಲ್ಲ. ಹಾಂ, ಜಲ್ದಿ ಬಾ ಅನ್ನಕ್ಕೆ ಹೇಳಕ್ಕಿ. ಇಲ್ಲಿ ಹೇಳು, ವಿಡಿಯೋ ಕಾಲ್ನಾಗ ಅದಾಳ, ಹೇಳಕ್ಕಿ ಜಲ್ದಿ ಬಾ ಕಾಕು ಅನ್ನ. ಮಾಮ ಕೇಕ್ ತೊಗೊಂಬಂದಾನ, ಜಲ್ದಿ ಬಾರವ. ಹಾಂ, ಒಳಗಿಡು, ತೊಗೊಂಡು ನಡಿ ಅದನ್ನ. ಹಾಂ, ಒಳಗೆ ನಡಿ. ಜಾಗ ಮಾಡಿಕೊಡು ಮಾಮಗ. ನೋ ನಥಿಂಗ್. ವಾವ್ ವಾವ್, ಮಸ್ತ್ ಐತಿ. ಹಿಂಗ ಇರ್ಬೇಕು ನೋಡಿ ಸಚ್ಚು, ಸಿಂಪಲ್. ಎಷ್ಟು ಚಂದ ಐತಿ, ಹೊಸ ಟೈಪ್. ತಡಿ ತಡಿ. ಹಾಂ ಹಾಂ, ಬರ್ತ್ಡೇ ಮಾಡ್ಕೊಳ್ಳೋಕ್ಕಿನ್ನ ಇನ್ನೂ ಬಂದಿದ್ದಿಲ್ಲ. ಸೊ ಆ ಟೈಮ್ 7 ಗಂಟೆ ಆಗಿತ್ತು. ಅಲ್ಲಿ ತನಕ ಆಕಿ ಬರುತ್ತಾನ ಅಂಥೇಳಿ ಒಂದಿಷ್ಟು ಇವರು ಟೈಮ್ ಪಾಸ್ ಮಾಡತ್ತಿದ್ರು. ಸಿಟ್ಟು ಬಂದೈತ ನೀ? ಸಿಟ್ಕೊಂಡ ನೀ? ತೋರ್ಸಪ್ಪ. ಮಾಮ ಬೇಡನತಾನ, ಬರಬೇಡನತಾನ. ನೋಡಿಲಿ ಪಾಪ, ಈ ಬಿಟ್ಟನ ಮಾಮ ನಿನ್ನ ಜೊತೆಗೆ. ಹೋಗು, ಮಾಮ ಕರೆಯತ್ತಾರ, ಹೋಗು. ಹಸೆ ಆತಾನ, ಲಗುನ ಹಸೆ ಮಾಡ್ಕೊತಾನ. ನೋಡಿಲಿ, ಬಾರೋ ಬಾರೋ, ಇಲ್ಲಿ ಬಾರೋ. ಏ ಅದು ನೀ ಹಂಗೆ ಮಾಡಬೇಡ. ಅವನಿಗೆ ನೀ ಏನಾರು ಮಾತಾಡಿದ್ರೆ ಸಾಕು, ಜಜ್ಜ ಬಿಡ್ತಾನವ ನಿನ್ನ.
ಬಾರಿ ಬಂಗಾರಿ ರಂಬು ಸಾಬ್ ಮಾಮಾಗ ಸಾರಿ ಮಾಮಾನ್ ಸಿಂಬಾ ನಗ್ತಾ ನೋಡ ಹಾ ನಗ್ತಾ ನೋಡ ಹಾ ಬಂತ್ ನಗ್ತಾ ನೋಡ ಎಲ್ಲೈತ್ ನಗು ಇಲ್ಲೇ ಐತಿ ಬಂತ್ ನಗ್ತಾ ನೋಡ ಹಾ 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 ಇಲ್ಲ ನಗ್ಲಿಲ್ಲ ಏ ಇಲ್ಲ ಭಾಳ ಸೀರಿಯಸ್ ಆಗ್ಯಾನ ಪಾಪ ಮಾಮ ರಂಸುತನ ಸುಮ್ಮಿರೋದಿಲ್ಲ ಈಗ ಅವ ಹೌದಿಲ್ಲಪ್ಪ ಹೊಕ್ಕ ನೋಡ ಈಗ ನಾಚಿಕೆನೇ ಇಲ್ಲ ಒಂದೇ ಸಲ ಕರೆದ್ರೆ ಹೊಕ್ಕನ ಮಾಮ ಏನು ಮಾಡತ್ತನ ಬ್ಯಾಡನಾತನ ಮಾಮ ಬ್ಯಾಡನಾತನ ಇಲ್ಲ ಬಾ ನನ್ನಂತಿಲ್ ಬಾರು ಬಂತು ಮಾಮ ನಾವು ಎಲ್ಲಿಗೆ ಹೊಂಟಿವಿ ಹೇಳಪ್ಪ ಈಗ ಹಾಯ್ ಫ್ರೆಂಡ್ಸ್ ಸಿಂಬಾ ವ್ಲಾಗ್ ಮಾಡ್ತಾನೆ ಅವ್ರ ಅಪ್ಪಾಜಿ ಫೋನ್ ತಗೊಂಡು ಸಿಂಬಾ ಎಷ್ಟು ಚಂದ ವ್ಲಾಗ್ ಮಾಡ್ತಾನೆ ಇಲ್ಲೋರು ಅಪ್ಪಾಜಿ ವಿಡಿಯೋ ಮಾಡತ್ತೀನಿ ಹಾಯ್ ಫ್ರೆಂಡ್ಸ್ ಅಂತಾನೆ ಮಾಡ ನಾವು ನಮ್ಮ ಕಾಕುನ್ ಬರ್ತಡೇ ಮಾಡಕ್ಕೆ ಹೋಟೆಲ್ಗೆ ಹೊಂಟಿವಿ ಅಂತ ಹೇಳಿ ಬಿಡೋದನ್ನ ಹೇಳಿಲ್ಲ ನಾವು ಹೋಟೆಲ್ಗೆ ಹೊಂಟಿವಿ ಕಾಕುನ್ದ ಬರ್ತಡೇ ಮಾಡಕ್ಕೆ ಅವರೇ ಇನ್ನೂ ಬಂದಿಲ್ಲ ಚಂದಾಗಿ ಮಾತಾಡಿ ಇಲ್ಲಿ ನೋಡಿ ಹೇಳು ಇಲ್ಲಿ ನೋಡಿ ಹಾಯ್ ಫ್ರೆಂಡ್ಸ್ ನೋಡ್ರಿಲ್ಲೇ ನಾ ಸಿಂಬಾ ಮಾತಾಡತ್ತೀನಿ ಹೌದಲ್ಲ ಸಂಜು ಆರಾಮದಿ ಸಂಜು ಹಾ ಆರಾಮದಿ ನೋಡಪ್ಪ ನನ್ನ ಹೆಸರು ಬರ್ದಿಲ್ಲ ಎಲ್ಲೈತಿ ಅಲ್ಲಿ ಕಾಣತಿದ್ಲ ಇಲ್ಲ ಐತ್ಲ ಕಾಣತಿದ್ಲ ಕ್ಯಾಮ್ರಾದಾಗ ಕಾಣತಿತ್ತವ ಇಲ್ಲ ಕ್ಯಾಮ್ರಾದಾಗ ಕಾಣತೈತಿ ಅವರಿಬ್ರು ಬರೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು ಆ್ಯಸ್ ಯೂಶ್ವಲ್ ನಾವು ರೆಗ್ಯುಲರ್ ಆಗಿ ಹೋಗುವಂಥ ಹೋಟೆಲ್ಗೆ ಹೋಗಿದ್ವಿ ನಾವು ಟೌನ್ ಪ್ಯಾಲೇಸ್ ಹೋಟೆಲ್ ಇದು ನಮ್ಮ ಮನೆ ಹತ್ರನೇ ಐತಿ ನಾವು ನಂದು ಎಷ್ಟೊಂದು ವ್ಲಾಗ್ ಒಳಗೆ ನೀವು ಈ ಹೋಟೆಲ್ನ ನೋಡಿರಿ ಸೊ ಹಾಗಾಗಿ ಇವತ್ತೇನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಲ್ಲೇ ಒಂದು ಬರ್ತ್ಡೇ ಪಾರ್ಟಿ ಮಾಡಿದ್ರು ಒಂದು ಹುಡುಗಂದು ಅವ್ರಿಗೆ ಗಿಫ್ಟಾಗಿ ಒಂದು ಕಾರ್ ಕೊಟ್ಟಿದ್ರು ಅವರು ಸೊ ಅದ ಕಾರ್ ಒಳಗೆ ನಾನು ಸಿಂಬಾನ್ ಕುಂದ್ರಿಸಿ ಒಂದಿಷ್ಟು ಫೋಟೋಶೂಟ್ ಮಾಡಿಸಿದೆ ಅವನಿಗೆ ಇಷ್ಟ ಆಯ್ತು ಮೇ ಬಿ ಅವ್ನ ಬರ್ತಡೇಗೆ ಏನಾದ್ರು ತೊಗೊಳೋದಾಗ್ತೈತೇನೋ ಗೊತ್ತಿಲ್ಲ ಆ್ಯಕ್ಚುಲಿ ನಮ್ಮ ತಂಗಿದ ಬರ್ತಡೇ 12th ಜೂನ್ ಬಟ್ ಆಕಿಂದು ನಾವು ಅಡ್ವಾನ್ಸ್ ಮಾಡತ್ತೀವಿ ಯಾಕಂದ್ರೆ ಅವ್ರ ಮನೆಯವ್ರದ್ದು ಕೆಲಸ ಭಾಳ ಇತ್ತು ಹಾಗಾಗಿ ಅವರು ಅವತ್ತು ಆಕಿನ ಬಿಡಾಕಂತ ಹೇಳಿ ಬಂದಿದ್ರು ಆಷಾಢ ಮಾಸ ಸ್ಟಾರ್ಟ್ ಅಲ್ಲ ಆಷಾಢ ಒಳಗೆ ಅತ್ತಿ ಸೊಸಿ ನೋಡಬಾರ್ದು ಅಂತ ಹೇಳಿ ಆಷಾಢ ಮಾಸಕ್ಕೆ ಅವರು ಆಕಿನ ಬಿಡಾಕಂತ ಹೇಳಿ ಬಂದಿದ್ರು ಒಂದಿಷ್ಟು ಅಡ್ವಾನ್ಸ್ ಆಗಿ ಬಂದಾಳ ಸೊ ಹಾಗಾಗಿ ಅವರು ಆಮೇಲೆ ಆಕಿನ ಬರ್ಡೇ ದಿನ ಅವ್ರಿಗೆ ಏನೋ ಕೆಲಸ ಇತ್ತು ಅವ್ರು ಫ್ರೀ ಇರಲಿಲ್ಲ ಹಾಗಾಗಿ ಅವ್ರು ಯಾವತ್ತು ಕಳ್ಸಕ್ಕೆ ಬಂದಿದ್ರು ಅವತ್ತೇ ನಾವು ಅವ್ರದ್ದು ಆಕಿಂದು ಬರ್ತಡೇನ ಮಾಡಿದ್ವಿ ಹೋಗಿ ಸಂಜು ಹೋಗ ಸಂಜು ಹೋಗಿ ಸಂಜು ಇಲ್ಲ ಹೋಗ ನೀವೇ ಹೋಗ್ಬೇಕ್ರಿ ಬೇಗ ಗೊತ್ತಾಗಿಲ್ಲ ನೋಡಿ ಅಲ್ಲಿ ಭಾಳ ಬ್ರೈಟ್ ಆತ ನೋಡು ಅವ್ರು ನೀವಿಬ್ರೇ ಮಾಡ್ರಿ ಕಟಿಂಗ್ ಹಂಗೆ ಹಿಂದೆ ಹಾಶ್ ಕೈ ಹಾಶ್ ಹಿಂಗೆ ಹಿಡ್ಕೊ ಹಿಂಗೆ ಅಲ್ಲ ಹಂಗೆ ಹಿಂದೆ ಹಾಶ್ ಕೈ ಹಿಡ್ಕೊ ಅಂದೆ ನಾನು ಅವ್ರಿಗೆ ರೊಮ್ಯಾಟಿಕ್ ಅಯ್ಯೋ ಕಾಮ ಹಂಗೆ ಹಿಡ್ಕೊಂಡ್ರೆ ಏ ಅಲ್ಲ ಹತ್ತದಳಕಿ ಬಾ 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 ಪಾಪ ಏನು ಹೇಳಿದ್ರು ಕೇಳ ತಳಗ ಆಕೆ ಆಕೆ ತಳಗಿಲ್ಲನ ಹಾಂ ಮಾಡು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಡಿಯರ್ಸ್ ಅರ್ಷಾ ಹ್ಯಾಪಿ ಬರ್ಡೇ ಟು ಯು ಹಾಂ
ತನ್ನ ಬರ್ತಡೇ ಕೇಕ್ ತಾನೇ ತಿನ್ನಕ್ತಾಳ ಫಸ್ಟ್. ನಾಗ ಹಿಡಿ ಅಲ್ಲಿ ಅವನಿಗೆ ತಿನ್ನಿಸು. ಅವ್ವ ತಡಿ ಮಾಮ ತಿನ್ನಿಸ್ತಾನೆ. ಆಕಿನ್ ಬಾಯ್ ಅಟ್ ದೊಡ್ಡದೈತನ ಮೇಕಪ್ ಹೋಗಿತ್ತೆಲ್ಲ. ಯವ್ವಾ ಸಚ್ಚದಿ ಹೋಗ. ಏ ರೀ ಸ್ವಲ್ಪ ತಿನ್ನಿಸ್ರಿ. ಯಾಕ ನೀವು ತಿನ್ಬೇಕು, ಸ್ವಲ್ಪ ತಿನ್ರಿ. ತಿನ್ರಿ. ಮತ್ತೆ ನಂದು ಡಯಟ್ ಮಿಸ್ ಆಯ್ತು, ಸಾರಿ. 7 ಗಂಟೆ ಅಂತ ಅಂದ್ರೆ ನಮ್ಮ ಮನೆಯವ್ರು 7 ಗಂಟೆ ಅಂತ. ನಾನು 4 ಗಂಟೆಗೆ ಎದ್ದಾಗ ಅವ್ರಿಗೆ 7 ಗಂಟೆ ಆಗಿತ್ತು. ನಾ 8ಕ್ಕೆ ಎದ್ದಾಗ ಅವ್ರಿಗೆ 10 ಗಂಟೆ ಆಗಿತ್ತು. ಎಲ್ಲಿ ನೋಡಿಲಿ ಅದು ಶಿಂಬಾ ಶಿಂಬಾ ನಾವು ಊಟ ಅದೆಲ್ಲ ಮಾಡೋ ತನಕ 12 ಗಂಟೆ ಆಯ್ತು. ಅಷ್ಟೊನಕ್ಕೆ ಜೋರ ಮಳೆ. ಹಾಗಾಗಿ ಅಲ್ಲೇ ಪ್ಲೇಗ್ರೌಂಡ್ ಐತಿ ಹೋಟೆಲ್ನಾಗ ಎಂಟ್ರೆನ್ಸಿಗೆ. ಅಲ್ಲಿ ಇವರಿಬ್ರು ಆಟ ಆಡಕತ್ರ. ಮಳೆ ನಿಂತ ಮೇಲೆ ಹೋಗ್ಬೇಕಂತ ಹೇಳಿ ಮಾಡಿದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಮೇ ಬಿ 1:30 ಆಯ್ತು. ಸಾರಿ 12:30 ಆಯ್ತು ನಾವು ಮನೆಗೆ ಬರೋಷ್ಟೊತ್ತಿಗೆ. ಫುಲ್ ಜೋರು ಮಳೆ, ಜೋರಂದ್ರೆ ಜೋರು ಮಳೆ ಸ್ಟಾರ್ಟ್ ಆಗಿಬಿಡ್ತು. ನಮ್ಮ ಸಿಂಬಾ ಇಷ್ಟು ಚಂದ ಇದನ್ನು ಹತ್ತಾನಂತ ಹೇಳಿ ನನಗೆ ಗೊತ್ತೇ ಇರಲಿಲ್ಲ. ಅವತ್ತನ ನೋಡಿ ಶಾಕ್ ಆಗಿ ನಾನು. ಇಷ್ಟು ಇಂಟ್ರೆಸ್ಟ್ಲೇ ಆಟ ಆಗತ್ತಿದ್ದ ಇವ ಆಟ. ಅದನ್ನು ಇದಕ್ಕಿಂತ ಮೊದಲೆಲ್ಲ ಹೋಗಿರ್ತಿದ್ವಿ, ಅವಾಗ ಅಂಥ ಪರಿ ಆಟ ಆಡ್ತಿರ್ಲಿಲ್ಲ, ಹೆದರ್ತಿದ್ದ ಕುಂದ್ರಾಕ. ಈಗಿಲ್ಲ, ತಾನೇ ಹತ್ತಿ ಹೋಗ್ತಾನೆ, ಹತ್ತಿ ಹೋಗಿ ಜಾರ್ತಾನೆ. ಭಾಳ ಚಂದ ಆಟ ಆಡಿದ ಈ ಸತಿ. ಅವನು ದೊಡ್ಡ ಆಗಾಕತ್ತಾನ, ಬರ್ಬಾರ್ದ ಭಾರಿ ಆಗಾಕತ್ತಾನ. ಈ ಥರ ಇವ್ರನ್ನ ಹೊರಗಡೆ ಎಲ್ಲರ ಗಾರ್ಡನ್ಗೆ ಆ ಥರ ಎಲ್ಲರೂ ಕರ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿ ನಮ್ಮ ಮನೆ ಹತ್ರ ಯಾವುದೂ ಇಲ್ಲ. ಹಾಗಾಗಿ ಇವ್ರನ್ನ ಎಲ್ಲಿ ನಾನು ಹೊರಗಡೆ ಕರ್ಕೊಂಡು ಹೋಗೋಕೆ ಆಗಂಗೆ ಇಲ್ಲ. ಇವರು ಇಲ್ಲೇನಾರ ನಾವು ಮ್ಯಾಕ್ಸಿಮಮ್ ಬರ್ತೀವಿ ಈ ಹೋಟೆಲಿಗೆ. ಇಲ್ಲಿ ಬಂದರೆ ಇವರು ಆಟ ಆಡ್ತಾರೆ, ಇಲ್ಲಿ ಜಾಸ್ತಿ ಆಟ ಆಡ್ತಾರೆ. ಸಿಂಬಾ ಆಡಿರಲಿಲ್ಲ, ನನಗೆ ಅದೇ ಸರ್ಪ್ರೈಸ್ ಆಯಿತು ಅವನ್ನ ನೋಡಿ. ಯಾಕಂದರೆ ಭಾಳ ಚಂದ ಆಟ ಆಡಿದ್ನ ಅವನು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ವೆಡ್ನೆಸ್ಡೇ. ಅವತ್ತು ನಾನು ನಮ್ಮ ಅದ್ದವ್ರದ್ದು ಸ್ಕೂಲಿಗೆ ಹೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಅವ್ರ ಸ್ಕೂಲಿಗೆ ಹೋಗಿದ್ದೆ. ಅವ್ರ ಸ್ಕೂಲ್ ಒಳಗೆ ಅವತ್ತು ಚಿಲ್ಡ್ರನ್ಸಿದ್ದು ವೆಲ್ಕಮ್ ಮಾಡ್ಕೊಳತ್ತಿದ್ರು. ಆಮೇಲೆ ಎನ್ವಿರಾನ್ಮೆಂಟ್ ಡೇನು ಅವರು ಸೆಲೆಬ್ರೇಟ್ ಮಾಡತ್ತಿದ್ರು. ಹಾಗಾಗಿ ಅವ್ರ ಜೊತೆಗೆ ನಾನು ಒಂದಿಷ್ಟು ನಿಂತು ಬಂದೆ. ಫುಲ್ ರಿಫ್ರೆಶಿಂಗ್ ಅನ್ನಿಸ್ತು ಈ ಥರ ಎಲ್ಲ ನೋಡಿ.
ನೀ ನನಗೆ ಕರ್ಯಾಕ್ ಬಂದಿ ಹಾಂ ಇವ ನೋಡಿ ಇವ ಸ್ಕೂಲಿಗೆ ಹೋಗಂದ್ರೆ ನನ್ನ ಜೊತೆಗೆ ಬೆನ್ನ ಹತ್ತಿ ವಾಪಸ್ ಮನೆಗೆ ಬರತ್ತಾನ. ನಾಳೆಂತ್ರ ನಾ ಬರೋದೇ ಇಲ್ಲ ಸ್ಕೂಲಿಗೆ. ಸಿಂಬಾ ಕಾಕನ ಜೊತೆಗೆ ಬಂದು ಕರ್ಯಾಕ. ಗುಡ್ ಬಾಯ್ ಸಿಂಬಾ. ಹಾಯ್ ಮಮ್ಮಿನ ಕರ್ಯಾಕ್ ಬಂದಿಲ್ಲಪ್ಪ ಬಂಗಾರ ಶಾಲೆ ಐತದು. ಬಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ಪಾಟೀಲ್ ಆ್ಯಂಡ್ ಬ್ಲಾಗ್ಸ್. ಈಗ ನೋಡ್ರಿ ರೊಟ್ಟಿ ಮಾಡತ್ತೀನಿ, ಲಟ್ಟಿಶ್ ಮಾಡತ್ತೀನಿ. ನೀವು ಯಾವ ರೊಟ್ಟಿ ಅಂತ ಹೇಳಿ ಗೆಸ್ ಮಾಡ್ರಿ. ಗೆಸ್ ಇದು ಗೊಂಜಾಳ ರೊಟ್ಟಿ, ನಮ್ಮ ಗೊಂಜಾಳ ರೊಟ್ಟಿ ಇದು. ಸೊ ಇವತ್ತು ನಮ್ಮ ಹರ್ಷ ಮತ್ತು ನಮ್ಮ ತಂಗಿ ಬಂದಾರ. ಸಾರಿ ಇಬ್ರು ಅವರೇ, ನಮ್ಮ ತಂಗಿ ಮತ್ತು ಅವ್ರ ಮನೆಯವ್ರು ಬಂದಾರ. ಅವ್ರ ಸಂಬಂಧ ಗೊಂಜಾಳ ರೊಟ್ಟಿ ಮಾಡತ್ತೀನಿ. ಸೊ ಈಗ ನೋಡ್ರಿ ಚೌಳಿಕಾಯಿ ಪಲ್ಯ ಮಾಡೀನಿ. ನೀ ಮಾಡಿ ಸಾರಿ ಆಕಿನೇ ಮಾಡ್ಯಾಳ. ನಾ ಆ್ಯಕ್ಚುಲಿ ಇವತ್ತು ಸ್ಕೂಲಿಗೆ ಹೋಗಿದ್ದೆ, ಮದ್ದವ್ರ ಸ್ಕೂಲಿಗೆ ಹೋಗಿದ್ದೆ. ಸೊ ಪಲಾವ್ ರೆಡಿ ಆಗೈತಿ. ಈಗ ಬಿಸಿ ಬಿಸಿ ರೊಟ್ಟಿ. ಟೈಮ್ 1 ಗಂಟೆ ಆಗೈತಿ. ಇನ್ನೊಂದು ಅರ್ಧ ತಾಸೊಳಗೆ ಎಲ್ಲ ರೆಡಿ ಆಗೈತಿ, ಊಟ ಮಾಡೋಣಂತ. ಸೊ ನಮ್ಮ ಈ ನಿಮಗೆ ಗೊಂಜಾಳ ರೊಟ್ಟಿ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಹಲೋ ಎವ್ರಿವಾನ್. ಹೇಳಿ ನಾವು ಎಲ್ಲಿ ಬಂದೀವಿ? ಮಾರ್ಕೆಟ್. ಬೀಳಿಸ್ತೀನಿ ನೋಡಿ. ಎಲ್ಲಿ ಬಂದೀವಿ? ಈಸಿ ಬಾಯ್. ನಾನು ಎದಕ್ಕೆ ಬಂದೀವಿ ಹೇಳ? ಡ್ರೆಸ್ ಯಾರಿಗೂ? ಯಾಕೋ ಇದು ಬೆಕ್ಕದ ಪ್ಲೇಟ್ ಅಂತ ತಗೊಂಡು ಬೆಕ್ಕದ ಪ್ಲೇಟ್ ಅಂತ ತಗೊಂಡು ಅದೊಂದು ಆ ಟಾಪ್ ಹಾಕೋದು ಮತ್ತೆ ನೀನು ಡಿಸೈಡ್ ಮಾಡು. ಹಂಗ ಈ ಸೆಕ್ಷನ್ ಅಂತ ಬೆಕ್ಕ ತಗೋರುವ ಈ ಕಡೆ. ಈಗ ಬೆಕ್ಕ ತಗೋ. ಯಾವ್ದು ಬೇಕಾ ತಗೋ ಸಚ್ಚ. ಭಾಳ ಚಂದ. ಇಮ್ಯಾಜಿನ್ ಮಾಡ್ಕೋ. ಅದೆಲ್ಲ ಭಾರಿ ಚಂದ ಐತಿ ಡ್ರೆಸ್. ಸಂಜು ಏ ಹರ್ಷ ಸಚ್ಚ ಕೊಡಿಸ್ತೇನಂತ ಬಾರ. ಸಂಜೆಗೆ ತೋರ್ಸ್. ಸುಮ್ಮ ಹಾದು ಹೋಗೋದಷ್ಟೇ. ಏನು ಅದು ಹೋಗೋದಷ್ಟೇ. ಇದಕ್ಕೆ ಸ್ವಲ್ಪ ಹಾಕೋ. ಡೆಲಿವರಿಗೆ ಒಂದು ತೋರಿಸ್ತೀನಿ ಬಾರಿ. ಸಚ್ಚು ತೋರಿಸ್ತಾನಂತ ಬಾರಿ ಡೆಲಿವರಿ. ಮಾಡರ್ನ್ ಐತಿ. ಏ ಸರಿ ಇಲ್ಲ ಅದು ಸರಿ. ಹಿಂಗೆ ಹಿಡ್ಕೊ ನೋಡೋನು, ಹಿಂಗೆ ಹಿಡ್ಕೊ ನೋಡೋನು. ಶಾರ್ಟ್ಸ್ ಹಾಕೋತಾವ, ಶಾರ್ಟ್ಸ್ ಕಾಣೋದಿಲ್ಲ, ಇದೇ ಕಾಣ್ತೈತಿ. ಇದೇ ಕಾಣ್ತೈತಿ.